ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಅತ್ತೆ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ ಅಳಿಯ. ಆನೇಕಲ್ ಪಟ್ಟಣದಲ್ಲಿ ಅಟ್ಟಾಡಿಸಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ರಸ್ತೆಯಲ್ಲಿ ಅತ್ತೆಯನ್ನೇ ಅಟ್ಟಾಡಿಸಿದ್ದಾನೆ ಅಳಿಯ ಒಬ್ಬ. ನಡೆದುಕೊಂಡು ಹೋಗ್ತಿದ್ದ ಅತ್ತೆ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ. ಆನೇಕಲ್ ಪಟ್ಟಣದಲ್ಲಿ ಅಟ್ಟಾಡಿಸಿ ಅತ್ತೆಯನ್ನ ಮಚ್ಚಿನಿಂದ ಹಲ್ಲೆಗೈದಿದ್ದಾನೆ. ದೇವಸ್ಥಾನಕ್ಕೆ ಹೋಗಿ ಸ್ನೇಹಿತರ ಜೊತೆ ಬರ್ತಿದ್ದಂಥ ಮಹಿಳೆ ಈ ವೇಳೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ ಅಳಿಯ. ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಮಚ್ಚಿನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ. ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಸ್ನೇಹಿತರೊಂದಿಗೆ ಬರುವಾಗ ಅತ್ತೆ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ ಅಳಿಯ ಮಚ್ಚಿನಿಂದ. ವೇಣುಗೋಪಾಲ್ನಿಂದ ಮತ್ತೆ ಅತ್ತೆ ರುಕ್ಮಿಣಿ ಮೇಲೆ ಹಲ್ಲೆಯಾಗಿರುವಂಥದ್ದು. ರುಕ್ಮಿಣಿ ಮಗಳನ್ನ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದಂಥ ಆರೋಪಿ ಈತ. ಈಗ ವೇಣುಗೋಪಾಲ್ನನ್ನ ಬಿಟ್ಟು ಹೋಗಿರುವಂಥ ರುಕ್ಮಿಣಿ ಮಗಳು ಗಂಡ ಹೆಂಡತಿ ಜಗಳಕ್ಕೆ ಅತ್ತೆ ಮೇಲೆ ಮಚ್ಚಿನಿಂದ ಹಲ್ಲೆಗೈದಿದ್ದಾನೆ. ಗಂಡ ಹೆಂಡತಿ ಒಂದು ಜಗಳಕ್ಕೆ ಅತ್ತೆನೇ ಒಂದು ನಡುವೆ ಭಾಗವಹಿಸಿದ್ದು ಅನ್ನೋ ಕಾರಣಕ್ಕೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಮಚ್ಚಿನಿಂದ ಹಲ್ಲೆ ಮಾಡಿ ರಸ್ತೆಯಲ್ಲೇ ಕುಳಿತಿದ್ದಾನೆ ಆರೋಪಿ. ಗಾಯಾಳು ಮಹಿಳೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಆನೇಕಲ್ ರಿಪೋರ್ಟರ್ ಅಂಬರೀಶ್. ಏನಿದು ಪ್ರಕರಣ ಅಂತ? ರಸ್ತೆಯಲ್ಲಿ ನಡೆದಾಡ್ಕೊಂಡು ಹೋಗ್ತಿದ್ದಂತ ಅತ್ತೆ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ ಅಳಿಯ. ಹೌದು ಕಾರ್ತಿಕ್, ನಡು ರಸ್ತೆಯಲ್ಲಿ ಅತ್ತೆಯ ಮೇಲೆ ಅಳಿಯ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಆನೇಕಲ್ ಪಟ್ಟಣದ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ನಡೆದಿರುವಂತದ್ದು. ಹಲ್ಲೆಗೊಳಗಾದ ಮಹಿಳೆ ರುಕ್ಮಿಣಿ ಅಂತೇಳಿ ಆ ಅಳಿಯ ಈ ವೇಣುಗೋಪಾಲ್ ಏನಿದ್ದಾನೆ ಈತ ಹಲ್ಲೆಯನ್ನ ಮಾಡಿರುವಂತದ್ದು. ಗಂಡ ಹೆಂಡತಿ ಮಧ್ಯೆ ಏನು ಜಗಳ ಇರ್ತದೆ ಕೆಲ ದಿನಗಳಿಂದ, ಈ ಒಂದು ಜಗಳಕ್ಕೆ ನೇರ ಕಾರಣ ರುಕ್ಮಿಣಿ ಅತ್ತೆ ಎನ್ನುವಂತ ನಿಟ್ಟಿನಲ್ಲಿ ಕೋಪಗೊಂಡಿದ್ದಂತಹ ವೇಣುಗೋಪಾಲ್ ಏನಿದ್ದಾರೆ ಇವತ್ತು ರುಕ್ಮಿಣಿಯವರು ದೇವಸ್ಥಾನಕ್ಕೆ ಹೋಗಿ ಬರುವುದನ್ನ ನೋಡ್ಕೊಂಡಿದ್ದಂತೂ ಹೊಂಚೆ ಹಾಕಿ ಆ ಮಚ್ಚಿನಿಂದ ಏನು ಅಟ್ಯಾಕ್ ಮಾಡಿರುವಂತದ್ದು. ಈ ಒಂದು ಗಾಯಾಳು ಅಲ್ಲಿ ಬಿದ್ದಿದ್ದಂತ ಸಂದರ್ಭದಲ್ಲಿ ಕೂಡಲೇ ಸಾರ್ವಜನಿಕರು ಆತನನ್ನ ಹಿಡಿದು ಏನು ವೇಣುಗೋಪಾಲ್ ಏನಿದ್ದಾನೆ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಆಕೆಯನ್ನ ಕೂಡಲೇ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತದ್ದು. ಜೊತೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ಆಕೆಯನ್ನ ರವಾನೆ ಮಾಡುವಂತದ್ದು. ಇಲ್ಲಿ ಏನಂತಂದ್ರೆ 7 ವರ್ಷಗಳ ಹಿಂದೆ ರುಕ್ಮಿಣಿ ಮಗಳನ್ನ ವೇಣುಗೋಪಾಲ್ ಮದುವೆ ಆಗಿರ್ತಾರೆ, ನಂದಿನಿ ಎಂಬುವರನ್ನ. ಆ ಸಂಸಾರ ಚೆನ್ನಾಗಿ ಇರ್ತದೆ, ಆದ್ರೆ ಇತ್ತೀಚೆಗೆ ಏನು ಮನಸ್ತಾಪ ಇರ್ತದೆ, ಮನೆಯನ್ನು ಸಹ ಬಿಟ್ಟು ನಂದಿನಿಯವರು ಬಂದಿರ್ತಾರೆ. ಈ ಒಂದು ಎಲ್ಲಾ ಇದಕ್ಕೂ ಸಹ ಏನು ನಂದಿನಿಯವರ ಏನು ಅಮ್ಮ ತಾಯಿ ಏನಿದ್ದಾರೆ ರುಕ್ಮಿಣಿ ಇವರೇ ಕಾರಣ ಎನ್ನುವಂತಹ ನಿಟ್ಟಿನಲ್ಲಿ ಏನು ಅಳಿಯ ವೇಣುಗೋಪಾಲ್ ಕೋಪಗೊಂಡಿದ್ದ. ಸಾಕಷ್ಟು ಬಾರಿ ಪತ್ನಿಯನ್ನ ಮಾತಾಡ್ಸೋದಕ್ಕೆ, ಪತ್ನಿಯನ್ನ ಸಂಪರ್ಕ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಈ ಅತ್ತೆ ಬಿಡ್ತಿರ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೋಪಗೊಂಡಿದ್ದಂತ ಈ ವೇಣುಗೋಪಾಲ್ ಏನಿದ್ದಾನೆ ಇವತ್ತು ಏನಾದ್ರೂ ಮಾಡಿ ರುಕ್ಮಿಣಿಯವರನ್ನ ಒಂದು ಮುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಮಚ್ಚು ತೆಗೆದುಕೊಂಡು ಬಂದು ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಅವರ ಪ್ರಾಣಾಪಾಯಕ್ಕೆ ಏನು ಈಗ ಹಾನಿ ಇಲ್ಲ, ಹೆಚ್ಚು ಗಾಯಗಳಾಗಿರೋದ್ರಿಂದಾಗಿ ಅವರನ್ನ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ದಾಖಲು ಮಾಡಿ ಈಗಾಗಲೇ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್.